ನನ್ನ ಹೆಸರು ಜಯಮಣಿ. ನಾವು ಮೂನಾರ್ ಪಳ್ಳಿವಾಸಲ್ ಆತುಕಾಡಲ್ಲಿದ್ದೀವಿ. ನಾನು ಆತುಕಾಡ್ ಆಸ್ಪತ್ರೆಯಲ್ಲಿ ಅಟೆಂಡರ್ ಆಗಿದ್ದೀನಿ. ಮನೆಯವ್ರು ಎಲೆ ಕಟ್ ಮಾಡಕ್ ಹೋಗ್ತಾರೆ. ನಮಗೆ ಮದ್ವೆ ಆಗಿ ಒಬ್ಬ ಮಗ ಒಬ್ಳು ಮಗಳಿದ್ದಾಳೆ. ನಾನು ಏಸಪ್ಪನ ಅರಿತಿರುವಂತ ಕುಟುಂಬ. ನಮ್ಮ ಯಜಮಾನರು ಏಸಪ್ಪನ ಅರಿದಿರೋ ಕುಟುಂಬಕ್ಕೆ ಸೇರಿದವರು. ಮದ್ವೆ ಆದ್ಮೇಲೆ ನೋಡಿದ್ರೆ ಅವ್ರು ಹೋಗುವಂತ ಮಾರ್ಗದಲ್ಲಿ ನಾನು ಹೋಗಕ್ ಸ್ಟಾರ್ಟ್ ಮಾಡಿದೆ. ಅವ್ರಿಗಿಂತ ಜಾಸ್ತಿ ನಾನೇ ಭಕ್ತಿಯಿಂದ ಇರುವೆ. ಶುಕ್ರವಾರ ಮಂಗಳವಾರ ಎಲ್ಲ ವಾರಗಳಲ್ಲೂ ಮನೆಯಲ್ಲಿ ದೇವಸ್ಥಾನಕ್ಕಿಂತ ಜಾಸ್ತಿ ಪೂಜೆ ಮಾಡುವಿ. ಮನೇಲಿ ಎಲ್ಲಾ ದೇವ್ರ ಫೋಟೋಗಳನ್ನೂ ಇಟ್ಕೊಂಡಿರುವೆ. ಎಲ್ಲ ದೇವ್ರ ಫೋಟೋಕ್ಕೂ ಬೆಳಗ್ಗೆ ಸಂಜೆ ಊದ್ಗಡ್ಡೆ ಹಚ್ಚೋದು, ದೀಪ ಹಚ್ಚೋದು, ಹೂವಿನ ಹಾರ ತರೋದು ಎಲ್ಲ ನಾನೇ ಮಾಡುವೆ. ಕ್ರೈಸ್ತರು ಅಂದ್ರೆ ನಂಗೆ ಇಡ್ಸೋದೇ ಇಲ್ಲ. ಅವರು ನೋಡಿದ್ರೆ ಸಾಕು ನಂಗೆ ಒಡೆಯಷ್ಟು ಕೋಪ ಬಂದ್ಬಿಡೋದು. ನಮ್ಮ ಯಜಮಾನ್ರು ಒಂದು 6 ವರ್ಷದಿಂದ ಮದ್ಯಪಾನಕ್ಕೆ ದಾಸರಾಗಿದ್ರು. ತುಂಬಾನೇ ಕುಡಿಯೋರು. ನಮ್ಮ ಮನೆಯವರು ಒಂದಿನ ಕೆಲ್ಸಕ್ಕೆ ಹೋದ್ರೆ 500 ರೂಪಾಯಿ ಸಂಬಳ. ಅದ್ರಲ್ಲಿ 430 ರೂಪಾಯಿ ಕುಡಿಯೋಕೆ ತಗೋಬಿಡೋರು. ಇದರಿಂದ ನಮಗೆ ತುಂಬಾ ಕಷ್ಟ, ಮನಸ್ಸಿಗೆ ಸಂಕಟ ಆಗೋದು. ಕುಡಿದಲ್ಲೇ ಇರಕ್ಕೆ ಆಗಲ್ಲ ನನಗೆ. ಒಂದು 5-6 ವರ್ಷದಿಂದ ಕುಡಿದಲ್ಲೇ ಇರಕ್ಕೆ ಆಗಲ್ಲ. ಹೆಂಗೆ ಅಂದ್ರೆ ಬೆಳಗ್ಗೆ ಎದ್ದು ಅಲ್ಲೂ ಉಜ್ಜಿದ ಮೇಲೆ ಟೀ ತರ ಬ್ರ್ಯಾಂಡಿ ಕುಡಿಯುವೆ. ನಮ್ಮ ಯಜಮಾನ್ರು ನಾನು ಮದುವೆ ಮಾಡ್ಕೊಂಡು ಬಂದಾಗಿಂದನು ಅವ್ರು ನೋಡಿದ್ರೆ ನನಗೆ ಭಯ ಆಗೋದು. ತುಂಬಾನೇ ಕೋಪ ಮಾಡ್ಕೊಳ್ಳೋರು. ನಮ್ಮ ಮನೇಲಿ ಎಲ್ಲರೂ ಅವ್ರಿಗೆ ಭಯ ಪಡೋರು. ಅಕ್ಕ ತಂಗಿ ಅಪ್ಪ ಅಮ್ಮ ಎಲ್ಲರೂ ತುಂಬಾ ಕೋಪ ಮಾಡ್ಕೋತಾನೆ ಅಂತ ಎಲ್ಲರೂ ಅವ್ರಿಗೆ ಭಯ ಪಡೋರು. ಕೋಪ ಬಂದ್ರೆ ಯಾರು ಅಂತಾನು ನೋಡಲ್ಲ, ಹೊಡಿಯೋರು. ಮನೇಲಿ ದೊಡ್ಡವರು ಚಿಕ್ಕವರು ಅಂತ ಯಾರನ್ನೂ ನೋಡಲ್ಲ, ಹೊಡಿಯೋರು. ಮನೇಲಿರೋ ವಸ್ತುಗಳನ್ನೆಲ್ಲ ಒಡೆದಾಕೋರು. ಈ ತರ ಇರ್ಬೇಕಾದ್ರೆ ಲಾಕ್ಡೌನ್ ಟೈಮಲ್ಲಿ ನಾನು ಟಿವಿ ಆನ್ ಮಾಡಿ ಒಂದೊಂದು ಚಾನಲ್ ಚೇಂಜ್ ಮಾಡ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಈ ಸತ್ಯಂ ಟಿವಿಲಿ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ಹಾಕಿದ್ರು. ಅದನ್ನ ನೋಡ್ತಾ ಇರ್ಬೇಕಾದ್ರೆ ಮೋಹನಯ್ಯ ದೇಶಕ್ಕೋಸ್ಕರ 10 ಪ್ರಾರ್ಥನೆ ಮಾಡಿದ್ರು. ತುಂಬಾ ಸಾಕ್ಷಿ ಎಲ್ಲ ಹೇಳಿದ್ರು. ಅಯ್ಯ 10 ಪ್ರಾರ್ಥಿಸೋದನ್ನ ನೋಡಿ ಲೋಕಕ್ಕೋಸ್ಕರ ಇಷ್ಟೆಲ್ಲ ಹತ್ಕೊಂಡು ಯಾರಾದ್ರೂ ಪ್ರಾರ್ಥನೆ ಮಾಡ್ತಾರ ಅಂತ, ಈ ತರ ಎಲ್ಲ ಪ್ರಾರ್ಥನೆ ಮಾಡ್ತಾರೆ ಅಂತ ನನ್ನ ಹತ್ರ ನೀನು ಆ ಕಾರ್ಯಕ್ರಮ ನೋಡು ಅಂತಂದ್ರು. ನಾನು ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡಕ್ ಸ್ಟಾರ್ಟ್ ಮಾಡಿದೆ. ನಾವು ಶನಿವಾರ ಭಾನುವಾರ 2 ದಿನನೂ ನೋಡುವಿ. ಆತರ ನೋಡ್ಬೇಕಾದ್ರೆ ಒಂದಿನ ಅಯ್ಯ ಹಿಂಜಾರಿ ಹೋದವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ಅವ್ರು ಆತರ 10 ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಅವಾಗ್ಲೇ ನಾನ್ ಮಾಡಿದ ತಪ್ಪನ ತಿಳ್ಕೊಂಡು ನನ್ನ ಪಾಪನ ಅರಿತು 10 ಪ್ರಾರ್ಥನೆ ಮಾಡಿದೆ. ಅಯ್ಯ ನಿಮ್ಮನ್ ಬಿಟ್ಟು ನಾವು ದೂರ ಹೋಗ್ಬಿಟ್ವು, ನಮ್ಗೊಳ್ಳೆ ಜೀವನ ರೂಪಿಸ್ಕೊಡಿ, ನಿಮ್ಮನ್ ಬಿಟ್ಟು ನಾವ್ ಯಾವತ್ತೂ ಹೋಗಲ್ಲ ಅಂತ 10 ಒಪ್ಪಿಸ್ಕೊಟ್ಟು ಪ್ರಾರ್ಥಿಸಿದ್ವು. ಅವತ್ತಿಂದ ನಮ್ಮ ಯಜಮಾನ್ರು ಕುಡಿಯೋದನ್ನೇ ಬಿಟ್ಬಿಟ್ರು, ಕೋಪ ಮಾಡ್ಕೊಳ್ಳೋದನ್ನು ಬಿಟ್ಬಿಟ್ರು. ಇವಾಗ ನಮ್ಮ ಕುಟುಂಬದಲ್ಲಿ ಒಳ್ಳೆ ಸಂತೋಷ ಸಮಾಧಾನವಾಗಿದ್ದೀವಿ. ಇವಾಗ ನಮ್ಮ ಯಜಮಾನ್ರು ಕುಡಿಯೋದಿಲ್ಲ, ಕೋಪ ಮಾಡ್ಕೊಳ್ಳಲ್ಲ, ತುಂಬಾ ಪ್ರೀತಿಯಿಂದ ಇದ್ದಾರೆ. ಕುಟುಂಬನ ಚೆನ್ನಾಗಿ ಜವಾಬ್ದಾರಿಯಿಂದ ನೋಡ್ಕೋತಾರೆ, ಮಕ್ಕಳನ್ನ ನೋಡ್ಕೋತಾರೆ. ನಮ್ಮ ಮನೇಲಿ ಏಸಪ್ಪಂಗೆ ಇಷ್ಟ ಆಗದಿರೋ ವಸ್ತುಗಳು ಯಾವುದೂ ಇಲ್ಲ, ಎಲ್ಲಾದ್ನೂ ಅವರೇ ತೆಗ್ದು ಬಿಸಾಕ್ಬಿಟ್ರು. ಇವಾಗ ಬೆಳಗ್ಗೆ ಸಂಜೆ ಚೆನ್ನಾಗಿ ಬೈಬಲ್ ಓದ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಹಂಗೆ ನನಗೂ ಮಾಡಕ್ ಹೇಳ್ತಾರೆ. ನಾನು ಸ್ವಲ್ಪ ತಪ್ಪೋದ್ರೂ ಅವರೇ ನೆನಪಿಸ್ತಾರೆ. ಪ್ರೇಯರ್ ಮಾಡ್ಬಿಟ್ಟೆ ಎಲ್ಲಾದ್ರೂ ಹೋಗು ಅಂತೆಲ್ಲ ಹೇಳ್ತಾರೆ. ಅಷ್ಟ್ರ ಮಟ್ಟಿಗೆ ಏಸಪ್ಪ ಅವ್ರನ್ನ ಮುಟ್ಟಿ ಬದಲಾಯಿಸಿದ್ದಾರೆ. ನನ್ನ ಕುಟುಂಬದಲ್ಲಿ ಇಷ್ಟು ದೊಡ್ಡ ಬದಲಾವಣೆ ಕೊಟ್ಟಂತ ಏಸಪ್ಪಗೆ ಕೋಟ್ಯಾನು ಕೋಟಿ ಸ್ತೋತ್ರ.